ಪ್ರಿಯ ವೀಕ್ಷಕರೇ, ಪಾದರಾಯನಪುರದ ಸಮಾಜಘಾತುಕ ಶಕ್ತಿಗಳು ನಡೆಸಿದ ಗಲಭೆ ಖಂಡನೀಯವಾದ್ದು. ಬರೀ ಖಂಡಿಸುವುದು ಮಾತ್ರವಲ್ಲ, ಅಂತಹ ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು. ಕೊಲ್ಲೋನ್ಗಿಂತ ಕಾಯೋನ್ ಮೇಲೂ ಅನ್ನೋ ಒಂದು ಮಾತಿದೆ. ಹಾಗೆ ಕಾಯುವ, ಕಾಪಾಡುವ, ಕಾಯಕ ಮಾಡುವ ಪೊಲೀಸರು, ವೈದ್ಯರು, ಪಾಲಿಕೆಯವರು, ಆಶಾ ಕಾರ್ಯಕರ್ತರು ಇಂಥವರ ಮೇಲೆ ಹಲ್ಲೆ ನಡೆಸುವ ವ್ಯಕ್ತಿಗಳು ನಿಜಕ್ಕೂ ಅವರು ಮನುಷ್ಯರೇ ಅಲ್ಲ. ಇಂತಹ ಸಂದರ್ಭದಲ್ಲಿ ಮಂಗಳೂರಿನ ತಬ್ಲಿಕಿ ಸಮಾವೇಶದಿಂದ ಕೊರೋನಾ ಸೋಂಕಿತ ವ್ಯಕ್ತಿ ಚಿಕಿತ್ಸೆ ಪಡೆದಿದ್ದಾರೆ. ಚೇತರಿಸಿಕೊಂಡ ನಂತರ ವೈದ್ಯರನ್ನು ಅವರು ಸ್ಮರಿಸಿದ ರೀತಿ, ಅವರ ಅನುಭವದ ಮಾತುಗಳನ್ನು ಕೇಳಲೇಬೇಕು. ಈ ಮಾತುಗಳಿಂದಾದರೂ ಬುದ್ಧಿ ಕಲಿಯುತ್ತಾರಾ ಈ ಸಮಾಜಘಾತುಕ ಶಕ್ತಿಗಳು? ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಷಾ ಅಲ್ಲ, ನನ್ನಲ್ಲಿ ಒಳ್ಳೆ ನರಕದಿಂದ ಉಳಿಲಿಕ್ಕೆ ನಾವೆಷ್ಟು ಪ್ರಯತ್ನ ಮಾಡಬೇಕು. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.